ಮನವಿ ಮಾಡಿದ್ರು. ಯಾರು ಸುನೀಲ್ ಅವರು, ಚೆನ್ನಂಗೆರೆ ಸುನೀಲ್ ಅವರು. ಈ ತರ ನಮ್ಮ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ನಮ್ಮ ಜಾನುವಾರುಗಳನ್ನ ಸಾಕಲು ನಾವು ಶನಿವಾರ ದಿನ ಏನು ತಗೊಂಡು ಬರ್ತಾ ಇದ್ದೋ, ತಗೊಂಡು ಬರುವಂಥ ಟೈಮಲ್ಲಿ ನಮ್ಮ ಜಾನುವಾರುಗಳನ್ನ ನಾವು ಎಷ್ಟೇ ಅಂಗಲಾಚಿ ಬೇಡಿದ್ರು ಕೂಡ ಸಾಕಕ್ಕೆ ತಗೊಂಡು ಹೋಗ್ತಾ ಇದ್ದೀವಿ ಅಂತ ಕೊಡಿದ್ರು ಕೂಡ ಅದನ್ನು ನಮಗೆ ಬಿಡದನೆಯ ಕಡಬ ತಾಲೂಕಿನ ಸುಬ್ರಹ್ಮಣ್ಯ ಪೊಲೀಸ್ ಸ್ಟೇಷನ್ನಲ್ಲಿ ನಮ್ಮ ಮೇಲೆ ಪ್ರಕರಣ ದಾಖಲು ಮಾಡಿ ನಮ್ಮ ಗಾಡಿನೂ ಸೀಸ್ ಮಾಡಿ ನಮ್ಮ ದನಗಳನ್ನು ಏನು ಕಬ್ದಸ ಮತ್ತು 2 ಕರುಗಳು ಅವನು ಕೂಡ ಇವತ್ತು ಆ ಒಂದು ಯಾವುದೊಂದು ಗೋಶಾಲೆಗೂ ಬಿಡ್ತಾನೆಯ ನಾನು ಅದೇ ವಿಚಾರವಾಗಿ ಇಟ್ಕೊಂಡು ನೋಡಿ ನಮ್ಮ ಕರ್ನಾಟಕ ರಾಜ್ಯ ರೈತ ಸಂಘ ನಮ್ಮ ಅರಳಾಪುರದ ಮಂಜೇಗೌಡರ ನೇತೃತ್ವದಲ್ಲಿ ನಾನು ನಿಮಗೆ ನ್ಯಾಯ ಕೊಡ್ತೀನಿ ಅಂತ ಒಂದು ಭರವಸೆನ ಇಟ್ಟು ಇವತ್ತು ನಾವು ಪುತ್ತೂರಿನ ಏನು ವಿಭಾಗಾಧಿಕಾರಿಯ AC ಅವರಿದ್ರು ಅವ್ರ ಜೊತೆ ಹೋಗಿ ಸುಮಾರು ಇಲ್ಲಾಂದ್ರೂ 1.5 ಗಂಟೆ ಅಷ್ಟು ಅವ್ರ ಜೊತೆ ಕೂತು ಚರ್ಚೆ ಮಾಡಿದಾಗ ಅವರಲ್ಲಿ ಬಂದಂಥ ಉತ್ತರ ಏನಪ್ಪ ಅಂತ ಹೇಳಿದ್ರೆ, ನೀವು ನಮ್ಮ ಜೊತೆ ಯಾಕೆ ವಾದ ಮಾಡ್ತೀರಿ, ನೀವು ನಾನು ಹ್ಯಾಸ್ ಎ ಜಡ್ಜು, ನೀವು ಏನು ಪೊಲೀಸ್ನವರು ನಮಗೆ ಇಲ್ಲಿ ಇಂಟಿಮೇಷನ್ ಮಾಡಿ ಕಳಿಸಿದ್ದಾರೆ, ಮಾಮೂಲಿ ಏನು ಒಂದು ಗೋವುಗಳನ್ನ ತಗೊಂಡು ಹೋಗ್ತಾ ಇದ್ರು ಅನ್ನೋದನ್ನ FIR ಮಾಡಿದ್ದಾರೆ, ನೀವು ಹೋಗಿ ಅಲ್ಲಿ ಒಬ್ಬರು ನಿಮ್ಮ ಇದು SP ಅವ್ರ ಹತ್ರ ಮಾತಾಡಿ, ಪೊಲೀಸವ್ರ ಹತ್ರ ಮಾತಾಡಿ ಅನ್ನೋ ಒಂದು ಉತ್ತರಗಳನ್ನ ಕೊಟ್ಟರು. ನಾವು ಅವ್ರ ಹತ್ರ ಮತ್ತೆ ಒಂದು ರಿಕ್ವೆಸ್ಟ್ ಮಾಡಿ ಕೇಳ್ದು, ನೋಡಿ ಮೇಡಮ್, ಇವತ್ತು ಈಗ ಅವರು FIR ಮಾಡಿ ಕಳಿಸಿದ್ರೆ ಈ ವ್ಯಕ್ತಿ ಏನು ಆಟೋ ಡ್ರೈವರು ಅವನು ಜೀವನಕ್ಕೋಸ್ಕರ ಒಂದು ಆಟೋ ಮಡಿಕೊಂಡಿದ್ದಾನೆ, ಇವತ್ತು ಆಟೋ ಬಿಡಿಸ್ಕೋಬೇಕು ಅಂತ ಹೇಳಿದ್ರೆ ಹೆಚ್ಚು ಕಡಿಮೆ ಇಲ್ಲ ಅಂದ್ರೂ ಆ ಕೇಸ್ ಮುಗಿಯೋಕ್ಕೆ 2 ವರ್ಷ ಆಗ್ತದೆ. ಈಗ ಅದರೊಳಗಡೆ ಇವನು ಆ ಆಟೋದ ಏನು ವ್ಯಾಲ್ಯೂಯೇಷನ್ ಇರ್ತದೆ RTOದವ್ರು ಕಟ್ತಾರೆ, ಇವನು ತಪ್ಪೇ ಮಾಡಿಲ್ಲ ಅಂತ ಅಂದಾಗ ಅದಕ್ಕೆ ಯಾಕೆ ಇವನು ಹೊಣೆ ಆಗಬೇಕು? ಅದಲ್ದನೆಯ ಈ ವ್ಯಕ್ತಿ ತನ್ನ ಜಾಳ ಮಾಡಿರುವಂತಹ ಹಣದಲ್ಲಿ, ಸಾಲ ಮಾಡಿರುವಂತಹ ಹಣದಲ್ಲಿ ಆ ಹಸುನ ತಗೊಂಡು ಏನೋ ಒಂದು ಕೊಟ್ಟಿರೋರ ಹತ್ರ ಒಂದು ಲೆಟರ್ ತಗೊಂಡಿದ್ದಿಲ್ಲ ಅನ್ನೋ ಒಂದು ಸಣ್ಣ ಕಾರಣಕ್ಕೆ ಇವತ್ತು ಅದನ್ನು FIR ಮಾಡಿ ನಮ್ಮ ಪುತ್ತೂರಿನ ಕೋರ್ಟ್ಗೂ ಹೋಗಿ ಬೇಲ್ನು ತಗೊಂಡ್ರು. ನಾವು ಬೆಳಗ್ಗೆಯಿಂದನೂ ಕೂಡ ಇವ್ರ ಜೊತೆಲೇ ಇದ್ದೋ, ಯಾವ ರೀತಿಲಿ ಮಾಡ್ಬೋದು ನಮ್ಮ ಒಂದು ರೈತ ಸಂಘಟನೆಯಿಂದ ನಮ್ಮ ರೈತರಿಗೆ ಮೋಸ ಆಗಬಾರ್ದು. ನಾನು ನಿನ್ನೆಲೂ ಹೇಳಿದೆ, ಇವಾಗಲೂ ಹೇಳ್ತಾ ಇದ್ದೀನಿ, ನಮ್ಮ AC ಮೇಡಮ್ ಅವ್ರ ಜೊತೆಲೂ ಮಾತಾಡಿದ್ದೀನಿ. 100 ಜನ ನೀವು ಅಪರಾಧಿಗಳಿಗೆ ಶಿಕ್ಷೆ ಕೊಡ್ತಿರೋ ಗೊತ್ತಿಲ್ಲ, ಆದರೆ ಒಬ್ಬ ನಿರಪರಾಧಿಗೆ ಶಿಕ್ಷೆ ಕೊಡಬೇಡಿ ಅಂತಲೇ ಹೇಳಿದೆ. ಆದ್ದರಿಂದ ನಮ್ಮ ರಾಜ್ಯದ ರೈತರಿಗೆ ಈ ಮೂಲಕ ನಾನು ಕರೆ ಕೊಡೋದು ಏನು ಅಂತ ಹೇಳಿದ್ರೆ, ಇವತ್ತು ನಮ್ಮ ಇವರು AC ಮೇಡಮ್ ಅವರು, ಪುತ್ತೂರಿನ AC ಮೇಡಮ್ ಅವರು ಇವತ್ತು 16ನೇ ತಾರೀಕು ಅಂದರೆ ಇದೇ ಶುಕ್ರವಾರ 16ನೇ ತಾರೀಕು ಈ ಸುನೀಲ್ ಅನ್ನುವ ವ್ಯಕ್ತಿಗೆ ಏನು ಕಡಬ ತಾಲೂಕಿನ ಸುಬ್ರಹ್ಮಣ್ಯದ ಪೊಲೀಸ್ ಇನ್ಸ್ಪೆಕ್ಟರ್ ಅವರು ನಿಮ್ಮ ಮೇಲೆ ಪ್ರಕರಣ ದಾಖಲು ಮಾಡಿದ್ದಾರೆ. ಅದ್ರ ಬಗ್ಗೆ ವಿಚಾರಣೆ ಇದೆ. ಆ ವಿಚಾರಣೆಗೆ ನೀವು ಒಬ್ಬರು ವಕೀಲರನ್ನ ಕರ್ಕೊಂಡು ಬನ್ನಿ. ನೀವು ನಿಮ್ಮ ಅನಿಸಿಕೆಗಳು ಏನು, ಅದರಲ್ಲಿ ಏನು ನಡೀತು, ವಿಚಾರಣೆ ಇರ್ತದೆ, ಅದ್ರ ಬಗ್ಗೆ ಅಲ್ಲಿ ಚರ್ಚೆ ಮಾಡಿ ನಿಮ್ಮ ಒಂದು ಪ್ರಕರಣವನ್ನು ವಕೀಲರನ್ನ ಇಟ್ಕೊಂಡು ಮಾತಾಡಿ ಅನ್ನೋ ಒಂದು ಅವತ್ತು ನೋಟಿಸ್ ಕೊಟ್ಟಿದ್ರಲ್ಲ, ಇವತ್ತೇ ನೋಟಿಸ್ ಕೊಟ್ಟಿದ್ದಾರೆ. ಇವತ್ತು ನಾವೇ ಹೋಗಿದ್ದಕ್ಕೆ ಅದು ಹೆಚ್ಚು ಕಡಿಮೆ ನೋಟಿಸ್ನ ಒಂದು ಪೋಸ್ಟ್ ಮೂಲಕ ಕೊಡಬೇಕಾಯ್ತು. ನೀವೆಲ್ಲ ಬಂದಿದ್ದೀರಿ, ನೀವು ರೈತರ ಸಂಘದವರು ಅಂತ ನನಗೂ ಅರ್ಥ ಆಗ್ತದೆ, ನಾನು ಪ್ರೊಸೀಜರ್ ಮೂಲಕನೇ ಮಾಡಬೇಕು, ಆದರೂ ಬೈ ಹ್ಯಾಂಡಲ್ಲೇ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಇವತ್ತೇನೆ ಶುಕ್ರವಾರ ದಿನಕ್ಕೆ ನೋಟಿಸ್ ಕೊಟ್ಟಿದ್ದಾರೆ. ನೋಟಿಸ್ ಕೊಟ್ಟ ತದನಂತರ ಅವತ್ತು ಆ ಪುತ್ತೂರಿನ ಏನು AC ಆಫೀಸ್ ಇದೆ, ಆ AC ಆಫೀಸ್ಗೆ ನಮ್ಮ ರಾಜ್ಯದ ಮೂಲೆಯ ಎಲ್ಲ ರೈತ ಪರ ಹೋರಾಟಗಾರರು, ಒಬ್ಬನ ರೈತನ ನಾವು ಇವತ್ತು ಉಳಿಸ್ಕೋಬೇಕು. ಯಾಕೆ ಅಂತಂದ್ರೆ ಇವತ್ತು ಅವನು ಪಟ್ಟಿರೋಂತಹ ಕಷ್ಟ ಅದು ನಾವು ಹೇಳ್ಕೋಬಾರ್ದು, ಅವನು ಕಣ್ಣೀರು ಹಾಕಬೇಕು, ಆ ಪರಿಸ್ಥಿತಿಗೆ ತಂದು ನಿಲ್ಲಿಸಿದ್ದಾರೆ ಈ ಒಂದು ಪೊಲೀಸ್ ಅಧಿಕಾರಿಗಳು. ವ್ಯವಸ್ಥಿತವಾಗಿ ಯೋಚನೆ ಮಾಡ್ದೇ ಇವತ್ತು FIR ಹಾಕಿ ಅದರಲ್ಲೂ ಈಗ ಅವನು ಆ ಒಂದು ಪ್ರಕರಣಕ್ಕೆ ಎಷ್ಟು ಖರ್ಚು ಮಾಡಬೇಕು, ಎಷ್ಟು ದಿನ ಸುತ್ತಬೇಕು, ತಪ್ಪೇ ಮಾಡ್ದಿರುವಂತಹ ವ್ಯಕ್ತಿಗೆ ಇವತ್ತು ಅವನು ಕೋರ್ಟ್ ಅಲಿಬೇಕು ಅಂತ ಹೇಳಿದ್ರೆ ಇದು ಯಾವ ನ್ಯಾಯ? ಯಾವ ಒಂದು ಸಮಾಜದಲ್ಲಿ ನಾವಿದ್ದೀವಿ? ಇಲ್ಲಿ ಯಾವ ನಮ್ಗೆ ಏನು ಬ್ರಿಟಿಷ್ ಬಿಟ್ಟಂತಹ ಒಂದು ಕಾನೂನು ಇದು ಯಾರಿಗೆ ಅನ್ನೋದು ನಮ್ಗೆ ಒಂಥರ ಇದು ಜಿಗುಪ್ಸೆ ಆಗೋಗಿದೆ. ಇವೆಲ್ಲವನ್ನು ನಾವು ಮನದಟ್ಟಿಟ್ಕೊಂಡು ನಮ್ಮ ರಾಜ್ಯಾಧ್ಯಕ್ಷರಂತ ಅರಳಾಪುರದ ಮಂಜೇಗೌಡರ ನೇತೃತ್ವದಲ್ಲಿ ಇದೇ 16ನೇ ತಾರೀಕು ಪುತ್ತೂರಿನ AC ಆಫೀಸ್ ಮುಂದೆ ನಮ್ಮ ರಾಜ್ಯದ ಎಲ್ಲ ರೈತ ಪರ ಹೋರಾಟಗಾರರು ಹೋಗ್ತೀವಿ. ಈ ಒಂದು ರೈತನಿಗೆ ನ್ಯಾಯ ಕೊಡಿಸುವಂತ ಕೆಲಸ ಮಾಡ್ತೀವಿ. ಏನು ಆಟೋ ಐತೆ ಅದೇ ಆಟೋದಲ್ಲಿ ಆ ಗಬ್ಬದಂತ ಹಸುನ ತುಂಬಿಕೊಂಡು ಬರ್ತೀವಿ ಅಂತ ಈ ಮೂಲಕ ನಾವು ರಾಜ್ಯದ ಜನತೆಗೆ ತಿಳಿಸ್ತಾ, ನಮ್ಮ ರೈತ ಪರ ಹೋರಾಟಗಾರರು ಏನಿದ್ದೀರಿ ಅವರು ದಯವಿಟ್ಟು ಎಲ್ಲರೂ ಆ ಒಂದು ದಿನ ನಮ್ಮ ಅರಳಾಪುರದ ಮಂಜೇಗೌಡರು ರಾಜ್ಯಾಧ್ಯಕ್ಷರು ಆ ಒಂದು ಪುತ್ತೂರಿನ ತಾಲೂಕು ಆಫೀಸಿಗೆ ಬರ್ತಾ ಇದ್ದಾರೆ. ಎಲ್ಲರೂ ಬನ್ನಿ, ಹೆಚ್ಚಿನ ರೀತಿಯಾಗಿ ನಮ್ಮ ರೈತರ
ಬಲ ಏನು ಅನ್ನುವುದನ್ನ ತೋರಿಸ್ಬೇಕು. ಇಲ್ಲಿ ತಪ್ಪು ಮಾಡ್ದವನ್ಗೆ ಶಿಕ್ಷೆ ಆಗ್ತದೋ ಇಲ್ವೋ ಗೊತ್ತಿಲ್ಲ, ಆದ್ರೆ ತಪ್ಪೇ ಮಾಡ್ದನೇ ಇರೋರಿಗೆ ಶಿಕ್ಷೆ ಕೊಡ್ತಾರೆ ಅಂತಂದ್ರೆ ನಾವು ಇದು ಯಾವ ಸಮಾಜದಲ್ಲಿ ಇದ್ದೀವಿ ಈಗ? ಅದರ ಬಗ್ಗೆ ಸುನಿಲ್ ಅವರೇ, ಇವತ್ತು ಏನ್ ನಡೀತು ಅನ್ನೋದನ್ನ ಸ್ವಲ್ಪ ಮಾಮೂಲಿ ಹೇಳಿ, ನಮ್ಮಿಂದ ಏನಾಯ್ತು, ಇವತ್ತು ಏನ್ ಮಾಡ್ಕೊಟ್ಟೋ? ಇವತ್ತು ಸರ್ ನೀವು ಬಂದು ಜೋರಾಗಿ ಮಾತಾಡಿ. ಇವತ್ತು ಬಂದು ನಮ್ಮ ಪರವಾಗಿ ವಿಷಯ ಮಾತಾಡಿದ್ರು. ಮೇಡಮ್ನ ಕೇಳಿದಾಗ ಅವರು ನಮ್ಮ ಹತ್ರ ಏನೋ ಅಂದಾಗ ನೀವೆಲ್ಲ ಪೊಲೀಸ್ ಸ್ಟೇಷನ್ ನಮ್ಮ ಕೈಲಾದ ಸಹಾಯ ಮಾಡ್ತೀನಿ ಅಂತ ಅವರು ಹೇಳಿದ್ರು. ಮತ್ತು ನಾವು ಎಷ್ಟು ದೂರ ನಮಗೆ ಗೊತ್ತಿರಿ ನಮ್ಮ ದ್ವಾರ ಮಾಡಬೇಕು ಅಂದರೆ ಇನ್ನೂ ನಮಗೆ ನ್ಯಾಯ ಸಿಕ್ಕಿಲ್ಲ ಸರ್. ಆಯ್ತು, ಈಗ ಈ ಮೂಲಕ ಮತ್ತೊಮ್ಮೆ ನಮ್ಮ ರಾಜ್ಯದ ರೈತರಿಗೆ ನಾವು ಇವತ್ತು ನಮ್ಮ ಗಿರಿಜಾ ಶಂಕರ್ ಆಗಿರ್ಬೋದು, ಶೇಖರ್ ಕುಮಾರ್ ಟಿವಿ ನಮ್ಮ ಉಪಾಧ್ಯಕ್ಷರಾಗಿರ್ಬೋದು, ನಮ್ಮ ಪ್ರಧಾನ ಕಾರ್ಯದರ್ಶಿ ಅಂತ ರಾಮೇಗೌಡರು, ಹಾಗೆ ಇನ್ನು ನಮ್ಮ ಎಲ್ಲ ಹೋರಾಟಗಾರರು ಇವತ್ತು ನಾವು ಪುತ್ತೂರಿಗೆ ಹೋಗಿದ್ದು. ಪುತ್ತೂರಿಗೆ ಹೋಗಿ ಮುಂದಿನ ಕಾರ್ಯಕ್ರಮ ನಾವು ಸುಬ್ರಹ್ಮಣ್ಯ ಪೊಲೀಸ್ ಸ್ಟೇಷನ್ಗೆ ಹೋಗಿ ಅಲ್ಲಿ ವಿಚಾರಣೆ ಮಾಡೋಣ. ಯಾವಾಗ ಇಲ್ಲಿ ನಮಗೆ AC ಅವ್ರ ಹತ್ರ ಏನು ಆ ಜಡ್ಜ್ ಅವ್ರ ಹತ್ರನೇ ನಮಗೆ ಒಂದು ನ್ಯಾಯ ಸಿಗ್ಲಿಲ್ಲ ಅಂದಾಗ, ಪೊಲೀಸ್ನವ್ರು ನಮ್ಗೆ FIR ಮಾಡಿದ್ದಾರೆ, ಆಸ್ ಎ ರೂಲ್ಸ್ ಪ್ರಕಾರ ನಾನು ಮಾಡ್ತೀನಿ ಅಂತ ಅಂದಾಗ, ಹಾಗಾದ್ರೆ ಇವತ್ತು ಒಬ್ಬ ಬಡ ರೈತ ಬೀದಿಗೆ ಬರ್ಬೇಕಾ ಅನ್ನೋ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ನಮ್ಮ ರಾಜ್ಯಾಧ್ಯಕ್ಷರ ಜೊತೆ ಮಾತಾಡಿದಾಗ, ಬೇಡ ಹಾಳಾಗ್ಬಿಡ್ತಾನೆ, ನಮ್ಮ ರೈತರ ಮಕ್ಳು ಹಾಳಾಗ್ತಾರೆ, ಅವ್ನು ಯಾರು ಏನು FIR ಹಾಕವ್ರೆ ಅದ್ರ ವಿರುದ್ಧ ನಾವು ಅಲ್ಲಿ ನಿಂತ್ಕೋಬೇಕು. ಇವತ್ತು ಬೇರೆಯವರಿಗೆ ಇವರು ಶಿಕ್ಷೆ ಕೊಡ್ತಾರೋ ಬಿಡ್ತಾರೋ, ಆದರೆ ರೈತ ತರುವಂತಹ ರಾಸುಗಳಿಗೆ ಇವತ್ತು ಅನ್ಯಾಯ ಆಗಬಾರ್ದು. ಆದ್ರಿಂದ ರಾಜ್ಯದ ರೈತರಿಗೆಲ್ಲ ಒಂದು ಮನವಿ ಕೊಡೋ ಅಜಿತ್ ಅಂತ ಹೇಳಿ ನಮ್ಮ ರಾಜ್ಯಾಧ್ಯಕ್ಷರು ಹೇಳಿದ್ರು. ಈ ಮೂಲಕ ಮತ್ತೊಮ್ಮೆ ನಾನು ರೈತರಲ್ಲಿ ಕಳಕಳಿಯಿಂದ ಕೇಳ್ಕೊಳ್ತೀನಿ, ನಮ್ಮ ರೈತ ಪರ ಹೋರಾಟಗಾರರಲ್ಲಿ ಕೇಳ್ಕೊಳ್ತೀನಿ, ಎಲ್ಲರೂ ಕೂಡ ನನಗೆ ಒಂದು ಕರೆ ಮಾಡಿ ಇಲ್ಲ ಮೆಸೇಜ್ ಹಾಕಿ, ನಾವು ತಾವೆಲ್ಲರೂ ಬರೋದಕ್ಕೆ ಗಾಡಿ ವ್ಯವಸ್ಥೆನೂ ನಾನು ಮಾಡ್ತೀನಿ. ಅವತ್ತು ಶುಕ್ರವಾರ ಒಂದು 9:30 ಗಂಟೆಗೆ ಪುತ್ತೂರಿನ ಏನು ತಾಲೂಕು ಆಫೀಸ್ ಆವರಣದಲ್ಲಿ ನಾವೆಲ್ಲರೂ ಜಮಾಯಿಸಿ ಈ ರೈತನ ಪರ ನಿಲ್ಲಬೇಕು. ರೈತ ದೇಶದ ಬೆನ್ನೆಲುಬು ಅನ್ನೋದನ್ನ ಇಡೀ ನಮ್ಮ ಕರ್ನಾಟಕದ ಜನತೆ ಈಗಾಗಲೇ ಏನು ಅಧಿಕಾರಿಗಳು ನೋಡಿದ್ದಾರೆ. ಮುಂದಿನ ದಿನಗಳಲ್ಲಿ ಸುಳ್ಳು ಪ್ರಕರಣಗಳನ್ನು ದಾಖಲಿಸಬಾರ್ದು ಅನ್ನೋ ಉದ್ದೇಶಕ್ಕೋಸ್ಕರ ನಾನು ಈ ಮೂಲಕ ಲೈವ್ ಮಾಡಿ ತಿಳಿಸ್ತಾ ಇದ್ದೀನಿ. ಜೈ ಜವಾನ್, ಜೈ ಜವಾನ್, ಜೈ ಜವಾನ್, ಧನ್ಯವಾದಗಳು.